ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್ ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ನಿಮ್ಗೆ ಆಲ್ರೆಡಿ ಗೊತ್ತು, ಪ್ರೈಮರಿ ಮಾರ್ಕೆಟ್ ಅಂದ್ರೆ ಇಟ್ ಇಸ್ ಅ ಮಾರ್ಕೆಟ್ ವೇರ್ ದ ಫ್ರೆಶ್ ಸೆಕ್ಯೂರಿಟೀಸ್ ಆರ್ ಬ್ರಾಟ್ ಅಂಡ್ ಸೋಲ್ಡ್. ಇಟ್ ಇಸ್ ಎ ಮಾರ್ಕೆಟ್ ಫಾರ್ ನ್ಯೂ ಸೆಕ್ಯೂರಿಟೀಸ್ ಆರ್ ಗೋಯಿಂಗ್ ಟು ಬಿ ಟ್ರೇಡೆಡ್. ಸೊ ಹೊಸ ಸೆಕ್ಯೂರಿಟಿಗಳನ್ನ ಟ್ರೇಡ್ ಮಾಡ್ತಕ್ಕಂಥ ಒಂದು ಮಾರ್ಕೆಟ್ ಅನ್ನ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಹಾಗಾಗಿ ದ ಪ್ರೈಮರಿ ಮಾರ್ಕೆಟ್ ಈಸ್ ಎ ಮಾರ್ಕೆಟ್ ವೇರ್ ಸೆಕ್ಯೂರಿಟೀಸ್ ಆರ್ ಫಸ್ಟ್ ಇಶ್ಯೂಡ್. ಫಸ್ಟ್ ಟೈಮ್ ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡ್ತಕ್ಕಂಥ ಒಂದು ಮಾರ್ಕೆಟ್ ಅನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಫ್ರೆಶ್ ಇಶ್ಯೂ ಮಾರ್ಕೆಟ್ ಅಂತ ಬೇಕಾದ್ರೂ ಇದನ್ನ ಕರಿಬಹುದು, ಅಥವಾ ನ್ಯೂ ಇಶ್ಯೂ ಮಾರ್ಕೆಟ್ ಅಂತಾನೆ ಬೇಕಾದ್ರೆ ಕರಿಬಹುದು. ಹೊಸದಾಗಿ ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡ್ತಕ್ಕಂಥ ಒಂದು ಮಾರ್ಕೆಟ್ ಅನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಆ ಒಂದು ಪ್ರೈಮರಿ ಮಾರ್ಕೆಟ್ ಅಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಫಸ್ಟ್ ಒನ್ ಬಂದು ಕ್ಯಾಪಿಟಲ್ ಫಾರ್ಮೇಶನ್. ಕ್ಯಾಪಿಟಲ್ ಫಾರ್ಮೇಶನ್ಸ್ ಅಂದ್ರೆ ನಿಮಗೆ ಗೊತ್ತು, ಯೂಶುವಲ್ ಆಗಿ ಕಂಪನಿಗಳಿಗೆ ಕ್ಯಾಪಿಟಲ್. ಸೊ ಕಂಪನಿ ಕ್ಯಾನ್ ರೈಸ್ ಫಂಡ್ಸ್ ಫಾರ್ ದಿ ಕಂಪನಿ, for their operation, for their expansion, for their new projects, or for their various activities. Okay, they need funds, they need capital. So that purpose company can issue securities. For the first time public ಗೆ securities ಅನ್ನ ಇಶ್ಯೂ ಮಾಡಿ ಫಂಡ್ಸ್ ಅನ್ನ ಬೇಕಾದ್ರೆ ರೈಸ್ ಮಾಡಬಹುದು. ಹಾಗಾಗಿ ಅದು ಒಂದು ಅಡ್ವಾಂಟೇಜಸ್, ಕ್ಯಾಪಿಟಲ್ ಫಾರ್ಮೇಶನ್ಸ್ ಅಂತ ಕರಿತೀವಿ. ಕಂಪನಿ ಕ್ಯಾನ್ ರೈಸ್ ಫಂಡ್ಸ್ ಫಾರ್ ದೇರ್ ಆಪರೇಷನ್, ದೇರ್ ಎಕ್ಸ್ಪಾನ್ಷನ್ ಆರ್ ದೇರ್ ನ್ಯೂ ಪ್ರಾಜೆಕ್ಟ್ಸ್ಗೆ ಕ್ಯಾಪಿಟಲ್ ನ ರೈಸ್ ಮಾಡಬಹುದು. ಅದು ಒಂದು ಬೆನಿಫಿಟ್. ಫಸ್ಟ್ ಸೆಕ್ಯೂರಿಟೀಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡಿ ಪ್ರೈಮರಿ ಮಾರ್ಕೆಟ್ ಇಂದ ಸೊ ಅವ್ರ ಕ್ಯಾಪಿಟಲ್ ನ ರೈಸ್ ಮಾಡಬಹುದು. ದಟ್ ಇಸ್ ಕ್ಯಾಪಿಟಲ್ ಫಾರ್ಮೇಶನ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಂದು ಎಕನಾಮಿಕ್ ಗ್ರೋತ್ ಅಂತ ಇದೆ. ನೋಡಿ, ಎಕನಾಮಿಕ್ ಗ್ರೋತ್ ಇನ್ ದಿಸ್ ಇಸ್ ನಥಿಂಗ್ ಬಟ್, ಸೊ ಪ್ರೈಮರಿ ಮಾರ್ಕೆಟ್ ಈಸ್ ಫೆಸಿಲಿಟೇಟಿಂಗ್ ಕ್ಯಾಪಿಟಲ್ ಫ್ಲೋ. ಸೊ ದ ಪ್ರೈಮರಿ ಮಾರ್ಕೆಟ್ ಇಸ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಏನಕ್ಕೆ, ಯಾವ ತರ ಇದು ಗ್ರೋತ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಕಂಪನಿ ಫಂಡ್ಸ್ ಅನ್ನ ಪಬ್ಲಿಕ್ ಇಂದ ರೈಸ್ ಮಾಡುತ್ತೆ. ಸೊ ಪಬ್ಲಿಕ್ ಇಂದ ರೈಸ್ ಮಾಡ್ತಾ ಇದೆ ಅಂತ ಹೇಳಿದಾಗ ಬೈ ಶೇರ್ಸ್, ಡಿಬೆಂಚರ್, ಬಾಂಡ್ಸ್ ಮುಖಾಂತರ ಇಶ್ಯೂ ಮಾಡಿ ಅವರು ರೈಸ್ ಮಾಡ್ಕೊಳ್ತಾರೆ. ಸೊ ಇನ್ ರಿಟರ್ನ್ ಅವರಿಗೆ ಡಿವಿಡೆಂಟ್, ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಬಿಸ್ನೆಸ್ ಆರ್ಗನೈಸೇಷನ್ ಆ ಫಂಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಅಂಡರ್ಟೇಕ್ ಮಾಡೋದ್ರಿಂದ ಸೊ ಆಸ್ ಎ ರಿಸಲ್ಟ್ ಅಲ್ಲಿ ಈ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ, ಆಸ್ ವೆಲ್ ಆಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗುತ್ತೆ. ಆಸ್ ಎ ರಿಸಲ್ಟ್ ಎಕನಾಮಿಕ್ ಗ್ರೋತ್ ಕೂಡ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೈ ಫೆಸಿಲಿಟೇಟಿಂಗ್ ಕ್ಯಾಪಿಟಲ್ ಫ್ಲೋ, ಸೊ ಇನ್ಫ್ಲೋ ಮತ್ತೆ ಔಟ್ಫ್ಲೋ ಆಗೋದ್ರಿಂದ ದ ಪ್ರೈಮರಿ ಮಾರ್ಕೆಟ್ ಕಾಂಟ್ರಿಬ್ಯೂಟ್ಸ್ ಟು ಡೆವಲಪ್ಮೆಂಟ್ ಆಫ್ ಎಕಾನಮಿ. And third one, direct investment is also one of the advantages of primary market. Andre investors have an opportunity to directly invest in company, potentially shares in their profit. So direct agi ಇನ್ವೆಸ್ಟರ್ಸ್ ಯಾರಿರ್ತಾರೆ, ಪಬ್ಲಿಕ್ಸ್ ಏನಂತ ಕರಿತೀವಿ, ಅಥವಾ ಪೊಟೆನ್ಶಿಯಲ್ ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ, ಅವರು ಡೈರೆಕ್ಟ್ ಆಗಿ ಕಂಪನಿಯ ಶೇರ್ಸ್ ಮೇಲೆ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅವರ ಒಂದು ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಆ ಒಂದು ಥ್ರೂ ದಿ ಪ್ರೈಮರಿ ಮಾರ್ಕೆಟ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಹಾಗಾಗಿ ಇನ್ವೆಸ್ಟರ್ಸ್ ಹ್ಯಾವ್ ಅನ್ ಆಪರ್ಚುನಿಟಿ ಟು ಡೈರೆಕ್ಟ್ಲಿ ಇನ್ವೆಸ್ಟ್ ಇನ್ ದಿರ್ ಕಂಪನಿ ಅಂಡ್ ಆಲ್ಸೋ ದೇ ಹ್ಯಾವಿಂಗ್ ಪೊಟೆನ್ಶಿಯಲಿ ಶೇರ್ ಇನ್ ದೇರ್ ಪ್ರಾಫಿಟ್ ಆಸ್ ಎ ಡಿವಿಡೆಂಟ್ ಆಗಿ ಅವರು ಪಾರ್ಟ್ ಆಫ್ ಪ್ರಾಫಿಟ್ ಅನ್ನ ಬೇಕಾದ್ರೆ ರಿಸೀವ್ ಮಾಡ್ಕೋಬಹುದು. ಅಂಡ್ ಟ್ರಾನ್ಸ್ಪರೆನ್ಸಿ. ಯೂಶಲಿ ನೋಡಿ, ಪ್ರೈಮರಿ ಮಾರ್ಕೆಟ್ ಈಸ್ ಯೂಶಲಿ ರೆಗ್ಯುಲೇಟೆಡ್ ಬೈ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ರೆಗ್ಯುಲೇಟ್ ಮಾಡೋದ್ರಿಂದ ದ ಟ್ರಾನ್ಸಾಕ್ಷನ್ಸ್ ಆರ್ ರೆಗ್ಯುಲೇಟೆಡ್ ಅಂಡ್ ಎನ್ಶೂರ್ ಫೇರ್ನೆಸ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಏನಕ್ಕೆ ಟ್ರಾನ್ಸ್ಪರೆನ್ಸಿ ಇರುತ್ತೆ? ಇಟ್ ಇಸ್ ಫುಲ್ಲಿ ರೆಗ್ಯುಲೇಟೆಡ್ ಬೈ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡೋದ್ರಿಂದ ಸೊ ಟ್ರಾನ್ಸಾಕ್ಷನ್ಸ್ ಆರ್ ರೆಗ್ಯುಲೇಟೆಡ್ ಅಂಡ್ ಎನ್ಶೂರ್ ಫೇರ್ನೆಸ್ ಅಂಡ್ ಟ್ರಾನ್ಸ್ಪರೆನ್ಸಿ ಆಲ್ಸ್ ಪಾಸಿಬಲ್ ಇನ್ ಕೇಸ್ ಆಫ್ ಪ್ರೈಮರಿ ಮಾರ್ಕೆಟ್. ಸೊ ಟ್ರಾನ್ಸ್ಪರೆಂಟ್ ರಿಸಲ್ಟ್ ಸಿಗುತ್ತೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ benefit of primary market. Fair pricing. So another most important advantages is fair pricing ಅಂತ ಕರಿತೀವಿ. Securities priced based on the factors like company financial and market demands, market conditions like ಡಿಮ್ಯಾಂಡ್ ಅಂಡ್ ಸಪ್ಲೈ ಯಾವ ತರ ಇರುತ್ತೆ ಆ ಬೇಸ್ ಮೇಲೆ ಸೆಕ್ಯೂರಿಟೀಸ್ ಅನ್ನ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅದು ಕೂಡ ಒಂದು ಬೆನಿಫಿಟ್. ಪ್ರೈಸ್ ಫೇರ್ ಪ್ರೈಸಿಂಗ್ ಅಂತ ಕರಿತೀವಿ. ಬೇಸ್ಡ್ ಆನ್ ದಿ ಕಂಪನಿ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಮತ್ತೆ ಮಾರ್ಕೆಟ್ ಕಂಡೀಷನ್, ಡಿಮ್ಯಾಂಡ್ ಅಂಡ್ ಸಪ್ಲೈ ಏನಿದೆ ಆ ಬೇಸ್ ಮೇಲೆ ಪ್ರೈಸ್ ನ ಸ್ಟೆಬಿಲಿಟಿಯನ್ನ ಅಥವಾ ಫಿಕ್ಸೇಷನ್ ಆಫ್ ಪ್ರೈಸ್ ಮಾಡ್ತಕ್ಕಂಥದ್ದು. ಸೊ ದಟ್ ಈಸ್ ಒನ್ ಆಫ್ ದಿ ಬೆನಿಫಿಟ್. And another one benefit is variety of instruments ಅಂತ ಕರಿತೀವಿ. Variety of instruments in the say nothing but primary market offer the financial instruments like stocks, debentures,
ಆಸ್ ವೆಲ್ ಆಸ್ ಬಾಂಡ್ಸ್ ಆಸ್ ವೆಲ್ ಆಸ್ ಕನ್ವರ್ಟಬಲ್ ಸೆಕ್ಯೂರಿಟೀಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದೆ. ಸೊ ಇನ್ವೆಸ್ಟರ್ಸ್ ಹ್ಯಾವ್ ಅನ್ ಆಪರ್ಚುನಿಟಿ ಟು ಇನ್ವೆಸ್ಟ್ ವೆರೈಟಿ ಆಫ್ ಇನ್ಸ್ಟ್ರೂಮೆಂಟ್ಸ್ ಆಫ್ ದೇ. ಸೊ ಅವ್ರು ಎಲ್ಲಿ ಬೇಕಾದ್ರೂ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಸೊ ಮಾಡ್ಬೋದು, ಬಾಂಡ್ಸ್ ಅಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಬೇರೆ ಕನ್ವರ್ಟಬಲ್ ಸೆಕ್ಯೂರಿಟೀಸ್ ಅಲ್ಲಿ ಬೇಕಾದ್ರೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಹಾಗಾಗಿ ವೆರೈಟಿ ಆಫ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಪ್ರೈಮರಿ ಮಾರ್ಕೆಟ್ ಆಫರ್ ಮಾಡುತ್ತೆ. ಬರೀ ಸ್ಟಾಕ್ ಶೇರ್ಸ್ ಮಾತ್ರನೇ ಕೊಡಲ್ಲ, ಬಾಂಡ್ಸ್ ಇಶ್ಯೂ ಮಾಡುತ್ತೆ, ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ವೆರೈಟಿ ಆಫ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾಗ ಸೊ ಆ ಒಂದು ಇನ್ವೆಸ್ಟರ್ಸ್ಗೆ ಯಾವ್ದ್ರ ಮೇಲೆ ಬೇಕಾದ್ರೂ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಡೈವರ್ಸಿಫೈ ಅನ್ನ ಮಾಡಬಹುದು. ಸೊ ಅದು ಕೂಡ ಒಂದು ಅಡ್ವಾಂಟೇಜಸ್ ಅಂತ ಕರಿತೀವಿ. ಸೊ ಇಷ್ಟು ಕೂಡ ಪ್ರೈಮರಿ ಮಾರ್ಕೆಟ್ ನ ಬೆನಿಫಿಟ್ಸ್ ಅಂತ ಕರಿತೀವಿ. ಕ್ಯಾಪಿಟಲ್ ಫಾರ್ಮೇಶನ್, ಎಕನಾಮಿಕ್ ಗ್ರೋತ್, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಟ್ರಾನ್ಸ್ಪರೆನ್ಸಿ, ಫೇರ್ ಪ್ರೈಸಿಂಗ್ ಅಂಡ್ ವೆರೈಟಿ ಆಫ್ ಇನ್ಸ್ಟ್ರೂಮೆಂಟ್ಸ್. ಅಟ್ ದಿ ಸೇಮ್ ಟೈಮ್ ಪ್ರೈಮರಿ ಮಾರ್ಕೆಟ್ ಏನು ಅಡ್ವಾಂಟೇಜಸ್ ಇದೆ, ಅಟ್ ದಿ ಸೇಮ್ ಟೈಮ್ ಇಟ್ ಹಸ್ ಆಲ್ಸೋ ಹಾವ್ ಸರ್ಟೈನ್ ಡಿಸ್ಅಡ್ವಾಂಟೇಜಸ್. ಏನಪ್ಪ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಡಿಸ್ಅಡ್ವಾಂಟೇಜ್ ಬಂದು ರಿಸ್ಕ್ ಆಫ್ ಅಂಡರ್ ಸಬ್ಸ್ಕ್ರಿಪ್ಷನ್ಸ್. ನೋಡಿ, ರಿಸ್ಕ್ ಆಫ್ ಅಂಡರ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಕಂಪನಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅಥವಾ ಸಬ್ಸ್ಕ್ರೈಬ್ ಮಾಡ್ದೇನು ಕೂಡ ಇರ್ಬೋದು. ಸೊ ಇನ್ವೆಸ್ಟರ್ಸ್ ಡಿಮ್ಯಾಂಡ್ ಕಡಿಮೆ ಇದೆ ಅಂತ ಹೇಳಿದ್ರೆ, ಸೊ ಇನ್ವೆಸ್ಟರ್ಸ್ ಡಿಮ್ಯಾಂಡ್ ಏನಾದ್ರು ಕಡಿಮೆ ಇದೆ ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕೂಡ ಇರ್ಬೋದು. ಸೊ ಆಗ ಆ ಒಂದು ಕಂಪನಿಗೆ ರಿಸ್ಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನೇ ರಿಸ್ಕ್ ಆಫ್ ಅಂಡರ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಇಫ್ ಇನ್ವೆಸ್ಟರ್ಸ್ ಡಿಮ್ಯಾಂಡ್ ಈಸ್ ಲೋ and the issue may not fully subscribe, new issue can be risky as the company further performance is uncertain. ಯಾಕಂದ್ರೆ ಕಂಪನಿ ಕ್ಯಾಪಿಟಲ್ ನ ರೈಸ್ ಮಾಡ್ಲಿಕ್ಕೆ ಇಶ್ಯೂ ಮಾಡ್ತಕ್ಕಂಥದ್ದು ಶೇರ್ಸ್ ಅನ್ನ, ಇಶ್ಯೂ ಮಾಡಿದ ಶೇರ್ಸ್ ಅನ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕಂಪನಿ ರಿಸ್ಕ್ ಅನ್ನ ಬೇರ್ ಮಾಡ್ಬೇಕಾಗುತ್ತೆ. ಸೊ ಅವರ ಮುಂದಿನ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಮಾಡ್ಕೊಳ್ದೇನು ಕೂಡ ಇರ್ಬೋದು ಪಬ್ಲಿಕ್ಸ್. ಇಟ್ ಈಸ್ ಅನ್ ಅನ್ಸರ್ಟೈನ್ ಆಗಿರುತ್ತೆ. ಸೊ ಹಾಗಾಗಿ ರಿಸ್ಕ್ ಆಫ್ ಅಂಡರ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಾಗ ಅದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಅಂಡ್ ಸೆಕೆಂಡ್ ಒನ್ ಡಿಸ್ಅಡ್ವಾಂಟೇಜ್ ಈಸ್ ಇನಿಷಿಯಲ್ ಕಾಸ್ಟ್ ಅಂತ ಕರಿತೀವಿ. ನೋಡಿ, ಇನಿಷಿಯಲ್ ಕಾಸ್ಟ್ ಅಂದ್ರೆ ಒಂದು ಕಂಪನಿ ಫಸ್ಟ್ ಟೈಮ್ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಬಂದಾಗ ದೇರ್ ಆರ್ ಸಮ್ ಸರ್ಟೈನ್ ಕಾಸ್ಟ್ ಆರ್ ಗೋಯಿಂಗ್ ಟು ಬಿ ಇನ್ಕರ್ಡ್, ಲೈಕ್ ಅಂಡರ್ ರೈಟಿಂಗ್ ಫೀಸ್ ಕೊಡಬೇಕಾಗುತ್ತೆ, ಲೀಗಲ್ ಫೀಸ್ ಕೊಡಬೇಕಾಗುತ್ತೆ, ಕೆಲವೊಂದು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಬೇಕಾಗುತ್ತೆ, ಪ್ರಮೋಷನಲ್ ಆಕ್ಟಿವಿಟೀಸ್ ಅನ್ನ ಅಂಡರ್ಟೇಕ್ ಮಾಡಬೇಕಾಗುತ್ತೆ. ಸೊ ಡ್ಯೂ ಟು ಸಮ್ ಸರ್ಟೈನ್ ಆಕ್ಟಿವಿಟೀಸ್ ಅನ್ನ ಅಂಡರ್ಟೇಕ್ ಮಾಡೋದ್ರಿಂದ ಇನಿಷಿಯಲ್ ಫಸ್ಟ್ ಟೈಮ್ ಕಂಪನಿ ಹೊಸದಾಗಿ ಮಾರ್ಕೆಟಿಗೆ ಬಂದು ಶೇರ್ಸ್ ಅನ್ನ ಇಶ್ಯೂ ಮಾಡಿ ಕ್ಯಾಪಿಟಲ್ ನ ರೈಸ್ ಮಾಡ್ತವೆ ಅಂತ ಬಂದ್ರೆ ಅವ್ರಿಗೆ ಕಾಸ್ಟ್ ಅಂತಕ್ಕಂಥದ್ದು ಇನ್ಕರ್ಡ್ ಆಗುತ್ತೆ. ಸೊ ದಟ್ ಈಸ್ ಡಿಸ್ಅಡ್ವಾಂಟೇಜಸ್ ಅಂತ ಕರಿತೀವಿ. ಸೊ ಅದೇ issuing of securities in primary market can be costly for companies due to underwriting fees, legal fees, promotional and marketing expenses. ಇವೆಲ್ಲದೂ ಕೂಡ ಡಿಸ್ಅಡ್ವಾಂಟೇಜ್ ಆಗುತ್ತೆ, ಇನಿಷಿಯಲ್ ಕಾಸ್ಟ್. ಅಂಡ್ ಥರ್ಡ್ ಒನ್, ಮಾರ್ಕೆಟ್ ಫ್ಲಕ್ಚುಯೇಷನ್ಸ್. ನೋಡಿ, ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಹೊಸದಾಗಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದ ಪ್ರೈಸ್ ಆಫ್ ನ್ಯೂಲಿ ಇಶ್ಯೂಡ್ ಸೆಕ್ಯೂರಿಟಿ ಕ್ಯಾನ್ ಬಿ ಹೈಲಿ ವಾಲಟೈಲ್ ಆಫ್ಟರ್ ದಿ ಇನಿಷಿಯಲ್ ಆಫರ್. ಸೊ ಜಾಸ್ತಿ ಬೇಕಾದ್ರೂ ಆಗ್ಬೋದು, ಅಥವಾ ಡಿಮ್ಯಾಂಡ್ ಜಾಸ್ತಿ ಬೇಕಾದ್ರೂ ಇರ್ಬೋದು, ಅಥವಾ ಡಿಮ್ಯಾಂಡ್ ಕಡಿಮೆ ಬೇಕಾದ್ರೂ ಇರ್ಬೋದು. ಸೊ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಬೇಕಾದ್ರೂ ಆಗ್ಬೋದು, ಅಥವಾ ಸಪ್ಲೈ ಅಂಡ್ ಡಿಮ್ಯಾಂಡ್ ವೇರಿಯೇಷನ್ಸ್ ಇರುತ್ತೆ ಬೇಸ್ಡ್ ಆನ್ ದಿ ಮಾರ್ಕೆಟ್ ಕಂಡೀಷನ್ಸ್ ಮೇಲೆ. ಹಾಗಾಗಿ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಆದಾಗ ಸೊ ಕಂಪನಿ ಸೆಕ್ಯೂರಿಟೀಸ್ ಮೇ ಬಿ ಸಬ್ಸ್ಕ್ರೈಬ್ ಆಗ್ಬೋದು, ಆಗದೇನು ಕೂಡ ಇರ್ಬೋದು. ಹಾಗಾಗಿ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತ ಕರಿತೀವಿ. ಲಿಮಿಟೆಡ್ ಇನ್ಫಾರ್ಮೇಶನ್ಸ್ ಅಂತ ಬಂದ್ರೆ, ಫಾರ್ IPOs investors may have limited access to company information compared to already listed company. ಅಂದ್ರೆ ಹೊಸದಾಗಿ ನೀವು ಇಶ್ಯೂ ಮಾಡ್ತಾ ಇದ್ದೀರಾ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಇನ್ವೆಸ್ಟರ್ಸ್ಗೆ ಓನ್ಲಿ ಲಿಮಿಟೆಡ್ ಕಂಪನಿಗೆ ಸಂಬಂಧಪಟ್ಟ ಲಿಮಿಟೆಡ್ ಇನ್ಫಾರ್ಮೇಶನ್ಸ್ ಅನ್ನ ಮಾತ್ರನೇ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಆಸ್ ಕಂಪೇರ್ ಟು ಎಕ್ಸಿಸ್ಟಿಂಗ್ ಕಂಪನೀಸ್ ಅನ್ನ ಕಂಪೇರ್ ಮಾಡಿದ್ರೆ ಸೊ IPO ಮುಖಾಂತರ ಇಶ್ಯೂ ಮಾಡ್ತಕ್ಕಂಥ ಕಂಪನಿಗಳ ಇನ್ಫಾರ್ಮೇಶನ್ ಲಿಮಿಟೆಡ್ ಆಗಿರುತ್ತೆ. ಸೊ ಅದು ಇನ್ವೆಸ್ಟರ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡದೇನು ಕೂಡ ಇರ್ಬೋದು. ಹಾಗಾಗಿ ಲಿಮಿಟೆಡ್ ಇನ್ಫಾರ್ಮೇಶನ್ ಆಲ್ಸೋ ಪಾರ್ಟ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. Time consuming. So usually one of the most important disadvantages in the primary market is time consuming, because the process of issuing of new securities, it can be lengthy or delay in process ಅಂತ ಕರಿತೀವಿ. ಹಾಗಾಗಿ one of the time consuming, ಟೈಮ್ ತುಂಬಾ ತಗೊಳುತ್ತೆ. ಫಸ್ಟ್ ಟೈಮ್ ಶೇರ್ಸ್ ಅನ್ನು ಇಶ್ಯೂ ಮಾಡೋದ್ರಿಂದ ಇಟ್ ಟೇಕ್ ಟೂ ಮಚ್ ಆಫ್ ಟೈಮ್. The next disadvantages ಬಂದು regulatory hurdles ಅಂತ ಕರಿತೀವಿ. Then that is nothing but company must follow with all rules and regulations, so which can be a complex to the company while following or fulfilling so variety of or
ಫಾಲೋಯಿಂಗ್ ಫುಲ್ಫಿಲ್ಲಿಂಗ್ ವೇರಿಯಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಸ್ ಪರ್ ದಿ ಕಂಪನೀಸ್ ಆಕ್ಟ್ ನ ಪ್ರಕಾರನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫುಲ್ಫಿಲ್ ಮಾಡಬೇಕು. ಆಸ್ ಪರ್ ಸೆಬಿ ಪ್ರಕಾರನು ಕೂಡ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫುಲ್ಫಿಲ್ ಮಾಡೋದ್ರಿಂದ ಸೊ ರೆಗ್ಯುಲೇಟರಿ ಹರ್ಡಲ್ಸ್ ಕಾಂಪ್ಲೆಕ್ಸಿಟಿ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಕರಿತೀವಿ. ಸೊ ಇದು ಒಂದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕೇಳಿದ್ರೆ ಸೊ ನೀವು ಇಷ್ಟನ್ನ ಬರೆದ್ರೆ ಸಾಕಾಗುತ್ತೆ. ಕರೆಕ್ಟ್ ಆಗಿ ನಿಮಗೆ 12 ಮಾರ್ಕ್ಸ್ ಅನ್ನ ಈಸಿಯಾಗಿ ಕೊಡ್ತಾರೆ. ಸೊ ನೋಡ್ಕೊಳ್ಳಿ, ಇದು ಲಾಸ್ಟ್ ಇಯರ್ ಕೂಡ ಕ್ವಶನ್ಸ್ ಅಲ್ಲಿ ಕೇಳಿರೋದ್ರಿಂದ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್. ಥ್ಯಾಂಕ್ ಯು.